ಆಕ್ಚುಲಿ ನಾನೇನ್ ಅನ್ಕೊಂಡೆ ಗೊತ್ತಾ, ಆಗ್ಲೇ ಡಿ ಕಾವ್ಯ ಶಶಾಂಕ್ ಅವ್ರದ್ದೆಲ್ಲ ಇಂಟರ್ವ್ಯೂ ಮಾಡಿದ್ವಿ, ಗಗನ ಅವ್ರು ಬಂದಿಲ್ಲ ಅಲ್ಲ, ಅದಕ್ಕೆ ಮೋಸ್ಟ್ಲಿ ಬೇಜಾರ್ ಮಾಡ್ಕೊಂಡು ಮುಖ ಬಾಡೋಗ್ಬಿಟ್ಟಿದೆ, ಗಗನ ಅದು ಬಂದಿಲ್ಲ ಅಂತ. ಅದು ಇದು ಎಲ್ಲ ಮಿಕ್ಸೆ. ಹೌದಾ, ಗಗನ ಅವ್ರು ಬರ್ದೇ ಇದ್ದದ್ದು ಎಷ್ಟು ಬೇಜಾರಾಯ್ತು. ಆಕ್ಚುಲಿ ಅವ್ರು ಬರ್ತೀನಿ ಅಂತ ಹೇಳಿದ್ರು ಇಂಟರ್ವ್ಯೂಗೆ, ಹ್ಮ್. ಬಟ್ ಗಿಲ್ಲಿ ಬರ್ತಾನೆ ಅಂದ್ರೆ ನಾನ್ ಬರಲ್ಲ ಅಂತ ಹೇಳಿದ್ರು. ಹೌದಾ? ಹಂಗೇನ್ ಹೇಳಿರಲ್ಲ, ನೀವೇ ಏನೋ ಹೇಳ್ಕೊಟ್ಟಿರ್ತೀರ ಇಲ್ಲ, ನನ್ ಬಗ್ಗೆ ಏನೋ ಫಿಟ್ಟಿಂಗ್ ಇಕ್ಬಿಟ್ಟು ಕಳ್ಸ್ಬಿಟ್ಟಿರ್ತೀರ ನೀವೇ. ಯಾರು ಫಿಟ್ಟಿಂಗ್ ಇಟ್ಟಿರೋದು? ನೀವೇ. ನಾವೆಂತ ನಮ್ಗೆ ನಿಮ್ಮನ್ನ ಮತ್ತೆ ಗಗನನ್ನ ಜೊತೆಲಿ ಕೂರಿಸಿ ಇಂಟರ್ವ್ಯೂ ಮಾಡ್ಬೇಕಂತ ನಮ್ಗೆ ತುಂಬಾ ಆಸೆ ಇತ್ತು. ಸೊ ನಾವು ಫೋನ್ ಮಾಡಿ ಕರೆದ್ವಿ, ಅವ್ರ ಇಂಟರ್ವ್ಯೂ ಬರ್ತೀನಿ ಅಂತ ಹೇಳಿದ್ರು. ಇಲ್ಲ ಮ್ಯಾಮ್ ಖಂಡಿತವಾಗ್ಲೂ ಬರ್ತೀನಿ ಇಂಟರ್ವ್ಯೂಗೆ ಅಂತ ಹೇಳಿದ್ರು. ಆಮೇಲೆ ನಾ ಹೇಳ್ದೆ ಆಕ್ಚುಲಿ ಸ್ವಲ್ಪ ಪ್ಲಾನ್ ಚೇಂಜ್ ಇದೆ, ಗಿಲ್ಲಿ ನಟನ್ ಜೊತೆ ಕೂರಿಸ್ಕೊಂಡು ಇಂಟರ್ವ್ಯೂ ಮಾಡ್ತೀವಿ ಅಂದಾಗ, ಹಾಗಾದ್ರೆ ನಾನು ಬರೋದೇ ಇಲ್ಲ ಮೇಡಮ್, ಪ್ಲೀಸ್ ಬೇಜಾರ್ ಮಾಡ್ಕೊಂಡು ಕರಿಬೇಡಿ. ಹಂಗ ಹೇಳಿಲ್ಲ ನನ್ಗೆ ಅವರು. ಇದು ನಮ್ದು ಇಂಟರ್ವ್ಯೂ ತಗೊಳ್ಳೋರು ಹುಡುಗಿನ ಅಂದ್ರು, ಹುಡುಗಿ ಅಂತ ಹೇಳಿದೆ. ಅದಕ್ಕೆ ಬೇಡ, ಆಮೇಲೆ ಅವರು ನಿನ್ನಕ್ಕೆ ಲೈನ್ ಹೊಡೆದು ಬಿಟ್ರೆ ಕಷ್ಟ, ಹುಡುಗ ಆದ್ರೆ ಬರ್ತೀನಿ, ಹುಡುಗಿ ಆದ್ರೆ ನಾನು ಬರಲ್ಲ ಅಂತ ಹೇಳಿದ್ರು.